ಹಾಯ್ ಹಲೋ ವೆಲ್ಕಮ್ ಟು ಮಧು ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಟೆಕ್ಸ್ಟ್ ಬುಕ್ಗೆ 10% ಅಮೌಂಟನ್ನು ಆನ್ಲೈನ್ ಮುಖಾಂತರ ಪೇ ಮಾಡಬೇಕು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ. ನೀವು ಗೂಗಲ್ ಕ್ರೋಮ್ಗೆ ಹೋಗಿ satskarnataka.co.in ಹೋಗಿ ನೀವು ಫಸ್ಟು ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಆದ ತಕ್ಷಣ ನೀವು ಯೂಸರ್ ನೇಮ್ ಮತ್ತು ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಿ. ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಎಂಟರ್ ಮಾಡಿದ ನಂತರ ನೀವು ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಎಂಟರ್ ಮಾಡಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ತಕ್ಷಣ ನಿಮಗೆ ಹೋಮ್ ಪೇಜ್ ಈ ರೀತಿ ಕಂಡುಬರುತ್ತೆ. ಸೊ ಇದರಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇದೆ ನೋಡಿ. ಆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವು ಆಪ್ಷನ್ಗಳು ಕಂಡುಬರುತ್ತೆ. ಸೊ ಅದರಲ್ಲಿ ಕೆಳಗಡೆ ಇರ್ತಕ್ಕಂಥ 4ನೇದು ರಿಸೀವ್. ಸೊ ಕೆಳಗಡೆಯಿಂದ 2ನೇದು ಪೇಮೆಂಟ್ ಫಾರ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇದು ಓಪನ್ ಆಗುತ್ತೆ, ಪೇಮೆಂಟ್ ಫಾರ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅಂತ. ಸೊ ಅದರಲ್ಲಿ ಲಾಸ್ಟ್ ಒನ್ ಇದೆ ನೋಡಿ, ಮೇಕ್ ನ್ಯೂ ಪೇಮೆಂಟ್ ಅಂತ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ನೀವು ಏನು ಇಂಡೆಂಟ್ ಹಾಕಿದ್ದೀರಾ ಅದು ಓಪನ್ ಆಗುತ್ತೆ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಕೆಳಗಡೆ ನೋಡಿದ್ರೆ ನಿಮಗೆ ಎಷ್ಟು ಅಮೌಂಟು ಕಟ್ಟಬೇಕು ಅನ್ನೋದು ಕೂಡ ಇರುತ್ತೆ. ಮತ್ತು ಅದನ್ನು 10% ಕಟ್ಟಬೇಕಾದ್ರೆ ನೀವು 10% ಎಷ್ಟು ಕಟ್ಟಬೇಕು ಅನ್ನೋದು ಕೂಡ ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಸೊ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ನೀವು ಬೇಕಾದರೆ ನೀವು ಏನು ಮಾಡ್ಬೋದು, ಕನ್ಸಲ್ಟೇಟ್ ರಿಪೋರ್ಟನ್ನು ಕೂಡ ತೊಗೊಬೋದು ಮತ್ತು ಡೀಟೇಲ್ ರಿಪೋರ್ಟನ್ನು ಕೂಡ ನೀವು ತೊಗೋಬೋದು. ನಿಮ್ಮ ಲೆಫ್ಟ್ ಸೈಡಲ್ಲಿ ಕೆಳಗಡೆ ರೆಡ್ ಮಾರ್ಕಲ್ಲಿ ಇದೆ ನೋಡಿ 2 ಆಪ್ಷನ್ನು, ಕ್ಲಿಕ್ ಹಿಯರ್ ಟು ವ್ಯೂ ದ ಕನ್ಸಲ್ಟೇಟ್ ಸ್ಟೂಡೆಂಟ್ ಅಂತ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಕೆಳಗಡೆ ಇದೆ ನೋಡಿ ಮೇಕ್ ಪೇಮೆಂಟ್ ಅಂತ ಕಂಡು ಬರುತ್ತೆ. ಸೊ ಆ ಮೇಕ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಪೇಮೆಂಟ್ ಪೇಜ್ ಓಪನ್ ಆದರೆ ನಿಮಗೆ ಈ ರೀತಿ ಒಂದು ಪೇಮೆಂಟ್ ಪೇಜ್ ಕಂಡುಬರುತ್ತೆ ನೋಡಿ. ಸೊ ಇಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಪೇಟಿಎಮ್ ಅಂತ ಬರುತ್ತೆ. ಸೊ ನೀವು ಪೇಟಿಎಮ್ ಮುಖಾಂತರನೂ ಕೂಡ ನೀವು ಪೇಟಿಎಮ್ ಅಕೌಂಟ್ ಇದ್ದರೆ ನೀವು ಅದನ್ನು ಸ್ಕ್ಯಾನ್ ಮಾಡಿ, ಇಲ್ಲಿ QR ಸ್ಕ್ಯಾನ್ ಇರುತ್ತೆ. ಸೊ ಸ್ಕ್ಯಾನ್ ಮಾಡಿ ನೀವು ಅಮೌಂಟನ್ನು ಕಳಿಸ್ಬೋದು. ಇಲ್ಲ ನಾವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ನಾವು ಪೇಮೆಂಟ್ ಮಾಡ್ತೀವಿ ಅಂದರೆ ಕೆಳಗಡೆ ಇದೆ ನೋಡಿ ಅದರ್ ಪೇಮೆಂಟ್ ಆಪ್ಷನ್ ಅಂತ. ಸೊ ಅದರಲ್ಲಿ ಪ್ರಿಪೇಡ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್ ಅಂತ ಕಂಡುಬರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಅಮೌಂಟ್ ಕಟ್ಟಬೇಕು ಅನ್ನೋದು ಕೂಡ ಅಲ್ಲಿ ಕಂಡುಬರುತ್ತೆ. ಸೊ ನೆಟ್ ಬ್ಯಾಂಕಿಂಗ್ ಕೂಡ ಇದೆ, ನೀವು ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಂತರ ಕಾರ್ಡ್ ನಂಬರ್ ಅಂತ ಇದೆ ನೋಡಿ, ಅಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಏನಿದೆಯೋ ಅಲ್ಲಿರ್ತಕ್ಕಂಥ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ನಂಬರ್ಗಳನ್ನು ಕೂಡ ನೀವು ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ನಂತರ ಕೆಳಗಡೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಸೊ ನಿಮ್ಮ ಕಾರ್ಡ್ ಮೇಲೆ ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ, ಅದನ್ನು ಕೂಡ ಎಂಟರ್ ಮಾಡಿ. ನಂತರ ನಿಮ್ಮ ಕಾರ್ಡ್ನ ಹಿಂಭಾಗದಲ್ಲಿ CVV ನಂಬರ್ ಅಂತ 3 ನಂಬರ್ಗಳು ಇರುತ್ತೆ. ಸೊ ಅದನ್ನು ಕೂಡ ನೀವು ಎಂಟರ್ ಮಾಡಬೇಕು. ಅದನ್ನು ಎಂಟರ್ ಮಾಡಿ ನಂತರ ನೀವು ಕೆಳಗಡೆ ಪೇ ಅಂತ ಇದೆಯಲ್ಲ, ಸೊ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಆ ಪೇ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ಆಗ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ನೀವು ಅಕೌಂಟ್ಗೆ ಕ್ಲಿಕ್ ಮಾಡಿರ್ತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಅರ್ಥಾಯ್ತಲ್ಲ, ಈ ರೀತಿ ಬರುತ್ತೆ. ಟೆಕ್ಸ್ಟ್ ಬುಕ್ ಕರ್ನಾಟಕ ಸೊಸೈಟಿ ಅಮೌಂಟ್ ಬರುತ್ತೆ ಎಷ್ಟು ಕಟ್ಟಬೇಕು ಅಂತ. ಸೊ ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ಆ ಒಂದು ಪ್ರೋಸೆಸ್ ಕಂಪ್ಲೀಟಾಗಿ ಮುಗೀತದೆ. ಅರ್ಥಾಯ್ತಲ್ಲ. ಸೊ ಮುಗಿದಾಗ ನೀವು ಆಟೋಮೆಟಿಕ್ಕಾಗಿ ರಿಸಿಪ್ಟನ್ನ ತೊಗೋಬೋದು. ಒಂದು ವೇಳೆ ಏನಾದರೂ ಸರ್ವರ್ ಪ್ರಾಬ್ಲಮ್ ಆದರೂ ಕೇಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಬ್ಯಾಕ್ ಹೋಗಿ ನೀವು ಪೇಮೆಂಟ್ ಹಿಸ್ಟ್ರಿ ಇರುತ್ತಲ್ಲ, ಸೊ ಅದನ್ನು ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ರಿಸಿಪ್ಟ್ ನಂಬರ್ ಕಂಡುಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಡೌನ್ಲೋಡ್ ರಿಸಿಪ್ಟ್ ಅಂತಲೂ ಕೂಡ ಕಂಡುಬರುತ್ತೆ. ನೀವು ಡೌನ್ಲೋಡ್ ರಿಸಿಪ್ಟನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಅರ್ಥಾಯ್ತಲ್ಲ. ಆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ರಿಸಿಪ್ಟ್ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನು ನೀವು
ಪ್ರಿಂಟ್ ಬೇಕಾದ್ರೆ ತೊಗೋಬೋದು, ಅಥವಾ ಅದು PDF ಅಲ್ಲಿ ಆಲ್ರೆಡಿ ಸೇವ್ ಆಗಿರ್ತದೆ. ನೀವು ಅದನ್ನು ಪ್ರಿಂಟ್ ತೆಗೆದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅದನ್ನು ನೀವೇನು ಮಾಡ್ಬೋದು, ಕಳಿಸ್ಬೋದು. ಅದಾಯ್ತಲ್ಲ. ಸೊ ನೋಡಿ, ಆ ಬಿಲ್ ಬಾಪ್ ಸಪ್ಲೈ ಅಂತ ಇರೋದಲ್ಲ, ಅದು ಇದೆ ರಿಸಿಪ್ಟ್. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಕಂಡುಬರುತ್ತೆ. ನೀವು ಎಷ್ಟು ಅಮೌಂಟ್ ಕಟ್ಟಿದ್ದೀರಾ ಮತ್ತು ಯಾವ ಬುಕ್ಗಳನ್ನ ಇಂಡೆಂಟ್ ಹಾಕಿದ್ದೀರಾ ಅನ್ನೋದನ್ನು ನಾವು ಇಲ್ಲಿ ಕೂಲಂಕುಷವಾಗಿ ತಿಳ್ಕೊತಾ ಹೋಗ್ಬೋದು. ಅರ್ಥ ಆಯ್ತಲ್ಲ. ಸೊ ಈ ವಿಧಾನದ ಮುಖಾಂತರ ನಾವು ಈಸಿಯಾಗಿ 10% ಅಥವಾ ಫುಲ್ ಅಮೌಂಟನ್ನು ಕೂಡ ನಾವು ಪೇಮೆಂಟ್ ಮಾಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಸೊ ಈ ಪೇಮೆಂಟ್ ಬಗ್ಗೆ ಮಾಡೋದ್ರ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ. ನೀವು ಮಾಡ್ತಕ್ಕಂಥ ಒಂದು ಲೈಕ್ ಬಟನ್ ಅಥವಾ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಮುಂದಿನ ವಿಡಿಯೋಗಳನ್ನು ಹೆಚ್ಚು ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಂತೆ ಆಗುತ್ತೆ. ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದಾಯ್ತಲ್ಲ. ಸೊ ಈ ರೀತಿ ಆರ್ಡರ್ ID, ಟ್ರಾನ್ಸಾಕ್ಷನ್ ID ಕೂಡ ಇಲ್ಲಿ ಬರುತ್ತೆ. ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿರ್ತೀರಲ್ಲ, ಸೊ ಅದಕ್ಕೂ ಕೂಡ ಸಂಬಂಧಪಟ್ಟಂಥ ಒಂದು ID ಸಿಗುತ್ತೆ. ಅದಾಯ್ತಲ್ಲ.